ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ನಾಳೆಗಿನ ಸಂಚಿಕೆಯಲ್ಲಿ ಶಾಂತಿ ಮತ್ತು ಮನೋಜನ ಹೊಸ ಪ್ಲಾನ್ ಬಯಲಾಗುವ ಲಕ್ಷಣಗಳು ಕಾಣಿಸಿದ್ದು, ರೋಹಿಣಿ ಕೂಡ ಇವರಿಗೆ ತಕ್ಕ ಪಾಠ ಕಲಿಸಲು ಸಿದ್ಧಳಾಗುತ್ತಿದ್ದಾಳೆ. ಸಂಚಿಕೆ ಆರಂಭದಲ್ಲಿ ಆಸ್ಪತ್ರೆಯಲ್ಲಿ ತಾರಾ ತನ್ನ ಸಾಕು ತಂದೆಯನ್ನು ಪ್ರೀತಿಯಿಂದ ಉಪಚರಿಸುತ್ತಿರುತ್ತಾಳೆ. ಡಾಕ್ಟರ್ ಬಂದು BP ಸ್ವಲ್ಪ ಹೆಚ್ಚಾಗಿದೆ, ಮಾತ್ರೆಗಳನ್ನು ಸರಿಯಾದ ಸಮಯಕ್ಕೆ ಕೊಡು ಎಂದು ಹೇಳಿ ಡಿಸ್ಚಾರ್ಜ್ ಮಾಡಲು ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬರುವ ಮಂಜು ತಾರಂಗೆ ತನ್ನ ತಾಯಿ ಮಾಡಿದ ಪುಳಿಯೋಗರೆಯನ್ನು ತಿನ್ನಲು ಒತ್ತಾಯಿಸ್ತಾನೆ ಮತ್ತು ತಾರಾ ಇಲ್ಲದ ಸಮಯದಲ್ಲಿ ಅವಳ ತಂದೆಯ ಜವಾಬ್ದಾರಿಯನ್ನು ತಾನು ನೋಡಿಕೊಳ್ಳುವುದಾಗಿ ಭರವಸೆ ನೀಡ್ತಾನೆ. ಮತ್ತೊಂದೆಡೆ ಕಸ್ತೂರಿಯ ಮನೆಗೆ ಶಾಂತಿ, ವಿಶಾಲಾಕ್ಷಿ ಬಂದಿರ್ತಾರೆ. ಜ್ಯೋತಿಷಿ ಹೇಳಿದಂತೆ 30 ವರ್ಷದ ಶ್ರೀಮಂತ ಹುಡುಗಿಯೊಬ್ಬಳ ಕಡೆಯವರು ಮನೋಜನನ್ನು ನೋಡಲು ಮಾತನಾಡಲು ಬರ್ತಾರೆ. ಬಂದವರ ಮುಂದೆ ಶಾಂತಿ ತನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂದು ಸುಳ್ಳಿನ ಕಂತೆಗಳನ್ನು ಬಿಚ್ಚಿಡ್ತಾಳೆ. ಹುಡುಗ ಇಷ್ಟವಾದರೆ ಮನೆ, ಕಾರು, 200 ತೊಲೆ ಚಿನ್ನ ಕೊಡುವುದಾಗಿ ಹುಡುಗಿಯ ಕಡೆಯವರು ಹೇಳಿದಾಗ ಶಾಂತಿ ಆಸೆಯಿಂದ ನಾಳೆನೇ ಮನೆಗೆ ಬನ್ನಿ ಎಂದು ಕರೆಯುತ್ತಾಳೆ. ಅವರು ಹೋದ ನಂತರ ವಿಶಾಲಾಕ್ಷಿ ತಡ ಮಾಡದೆ ರೋಹಿಣಿ ಮತ್ತು ಪ್ರಮೀಳಾ ಅವರ ಬಳಿ ಬಂದು ಶಾಂತಿ ತನ್ನ ಮಗನ ಮೊದಲ ಮದುವೆ ಮತ್ತು ಮಗುವಿನ ವಿಷಯವನ್ನು ಮುಚ್ಚಿಟ್ಟು ಮನೋಜನಿಗೆ ಬೇರೆ ಸಂಬಂಧ ನೋಡುತ್ತಿದ್ದಾಳೆ ಎನ್ನುವ ಸತ್ಯವನ್ನು ಹೇಳ್ತಾಳೆ. ಇದನ್ನು ಕೇಳಿ ಪ್ರಮೀಳಾ ಅಳಲು ಶುರು ಮಾಡಿದರೆ ರೋಹಿಣಿ ಕೋಪದಿಂದ ಮೇಜನ್ನು ಕುಟ್ಟಿ ಮದುವೆ ನಿಶ್ಚಯವಾಗುವ ಕೊನೆ ಕ್ಷಣದಲ್ಲಿ ತಾನು ಹುಡುಗಿಯ ಮನೆಗೆ ಹೋಗಿ ಮನೋಜ್ ತನ್ನ ಗಂಡ ಎನ್ನುವ ಸತ್ಯ ಬಿಚ್ಚಿಟ್ಟು ಶಾಂತಿಯ ಬಣ್ಣ ಬಯಲು ಮಾಡುವುದಾಗಿ ವಿಶಾಲಾಕ್ಷಿಯ ಸಲಹೆಯಂತೆ ಪ್ಲಾನ್ ಮಾಡ್ತಾಳೆ. ಕೊನೆಯಲ್ಲಿ ಸೂರ್ಯ ತುಂಬ ಖುಷಿಯಿಂದ ಮನೆಗೆ ಬಂದು ತಾನು ವ್ಯಾನ್ ಬಿಸ್ನೆಸ್ ಆರಂಭಿಸುತ್ತಿರುವ ಮತ್ತು ಅದಕ್ಕೆ ಮೀನಾಳೆ ಕಾರಣವಾಗಿರುವ ಸಿಹಿ ಸುದ್ದಿಯನ್ನು ತಂದೆಗೆ ಹೇಳ್ತಾನೆ. ರಂಗನಾಥ್ ಮಗ ಮತ್ತು ಸೊಸೆಯ ಬೆಳವಣಿಗೆ ಕಂಡು ಹೆಮ್ಮೆ ಪಡುತ್ತಾರೆ. ಇದೇ ಸಮಯದಲ್ಲಿ ಶಾಂತಿ ಮನೆಗೆ ಬಂದು ಮನೋಜನಿಗೆ ಶ್ರೀಮಂತ ಹುಡುಗಿ ಸಿಕ್ಕಿದ್ದಾಳೆ, ನಾಳೆನೇ ಅವರು ಮನೆಗೆ ಬರುತ್ತಿದ್ದಾರೆ ಎಂದು ಹೇಳ್ತಾಳೆ. ರಂಗನಾಥ್ ಮೊದಲು ಮದುವೆ ಮತ್ತು ಡೈವರ್ಸ್ ವಿಷಯ ಹೇಳಿದೀಯಾ ಎಂದು ಕೇಳಿದಾಗ ಶಾಂತಿ ಮದುವೆ ಆಗುವವರೆಗೂ ಈ ವಿಷಯ ಯಾರಿಗೂ ಹೇಳಲ್ಲ ಎಂದು ಹಠ ಹಿಡಿಯುತ್ತಾಳೆ. ಅಲ್ಲದೆ ಹುಡುಗಿಯವರು ಬಂದಾಗ ಅನುಮಾನ ಬರದಿರಲು ಸೂರ್ಯ, ರವಿ ಇಬ್ಬರನ್ನು ಮನೆಯಿಂದ ಹೊರಗೆ ಹೋಗುವಂತೆ ಆರ್ಡರ್ ಮಾಡ್ತಾಳೆ. ಮನೋಜ ಮಾತ್ರ ತನಗೆ ಶ್ರೀಮಂತ ಹೆಂಡತಿ ಸಿಗುತ್ತಾಳೆ ಎಂಬ ದುರಾಸೆಯ ಖುಷಿಯಲ್ಲೇ ತೇಲುತ್ತಿರುವುದರೊಂದಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.